ಹಾಕ್ಲೇನ ನಾನು ಹಾಕಲಿ ಸಣ್ಣದು ಒಂದು ದೊಡ್ಡದು ಈಗ ಯಾವ ಸಪೋರ್ಟ್ ಜನ ನೈರೇಶ್
ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ ಶ್ರದ್ಧೆ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳ ನೌಕರರ ಸಂಘ ವಿಜಯಪುರ ಜಿಲ್ಲಾ ಘಟಕ ವಿಜಯಪುರದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಹಾಗೂ ನಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರದ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ನಾವೊಂದು ಬೃಹತ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. DHO ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದವರೆಗೆ ಸಾಗಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ನಾವು ನಮ್ಮ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಇಂದು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ 7 ವರ್ಷಗಳಿಂದ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆಯನ್ನು ತಮ್ಮ ಮನೆಯ ಬಾಗಿಲಿಗೆ ನೀಡುತ್ತಾ ಇದ್ದೇವೆ. ಹಲವು ಚಿಕಿತ್ಸೆಗಳು NCD ಆಯಿತು, BP, ಶುಗರ್ ಮತ್ತು ಹಲವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಎಲ್ಲ ಚಿಕಿತ್ಸೆಗಳನ್ನು ನಾವು ಅವರ ಮನೆ ಬಾಗಿಲಿಗೆ ನೀಡಿ ಗ್ರಾಮೀಣ ಜನರಿಗೆ ಒಂದು ಹಣಕಾಸಿನ ಖರ್ಚನ್ನು ಕಡಿಮೆ ಮಾಡಿ ನಾವು ಸೇವೆಯನ್ನು ಅತ್ಯುತ್ತಮವಾಗಿ ನೀಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು ಮತ್ತು ನಮ್ಮ ಸರ್ವೆಲೆನ್ಸ್ ಅಧಿಕಾರಿಗಳು ಎಲ್ಲರೂ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಇಂದು ನಾವು ಮುಂದಿನ ದಿನಗಳಲ್ಲಿ ಸಂವಿಧಾನಬದ್ಧವಾಗಿ ಮತ್ತು ಸಂವಿಧಾನ ರಕ್ಷಣೆ ಮಾಡಿ ಮತ್ತು ಜನರಲ್ಲಿ ಆರೋಗ್ಯದ ಅರಿವನ್ನು ನಾವು ಮೂಡಿಸ್ತೀವಿ ಮತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಎಲ್ಲರೂ ನಾವು ಒಂದು ಶಪಥವನ್ನು ಮಾಡ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಗುರುರಾಜ್ ಅತರ್ಗ ಅಂತ, ಜಿಲ್ಲಾ ಅಧ್ಯಕ್ಷರು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ವಿಜಯಪುರ. ಬ್ಯಾಗ್ ಮಾಡ್ಲತ್ತೆ ಹೇಳೋದು ನಿಮಗೆ ಬ್ಯಾಗ್ ಯಾವತ್ತು ಹೆಂಗೆ ಬೆನ್ನಿಗೆ ಇಲ್ಲ ಅದ ರೀ ಮಾತಾಡೋದಲ್ಲ ಗಣೇಶ್ ಅದ ಮಾತಾಡೋದು ತಡ್ ಸರ್ ನಿಂದ್ರಿ ಯಾರು ಒಳಗೆ ನಿಸ್ಕೋತೀನಿ ಬಿಡೋಣ ಕಾರ್ಯಕ್ರಮದ ಭಾರತಾದ್ಯಂತ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿ 134ನೇ ಜಯಂತ್ಯೋತ್ಸವವನ್ನು ಜಿಲ್ಲಾಸ್ಪತ್ರೆ ವಿಜಯಪುರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಅಧ್ಯಕ್ಷರು ಜಿಲ್ಲಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುವನ್ ಮಾಸ್ತಳ್ ಅವರಿಗೆ ವಹಿಸಿದ್ರು. ಇದೆಲ್ಲ ಸಿಬ್ಬಂದಿ ಎಲ್ಲ ಕ್ಯಾಂಪಸ್ಸಿನ ಸಿಬ್ಬಂದಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ನನ್ನ ಹೆಸರು ಗಣೇಶ್ ಕಡಬಗಾವಿ. ಎಲ್ಲರಿಗೂ ಇವತ್ತಿನ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ 134ನೇ ದಿನದ 134ನೇ ದಿನದ ಜಯಂತಿಯನ್ನು ಇವತ್ತಿನ ಈ ದಿನ 134ನೇ ಜಯಂತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಇವರ ಜಯಂತಿಯನ್ನು ನಮ್ಮ ಜಿಲ್ಲಾ ಆಸ್ಪತ್ರೆ ಮತ್ತು ಫುಡ್ ಇಲಾಖೆ ಮತ್ತು ಇಲ್ಲಿ ಕಾಂಪೌಂಡಲ್ಲಿರ್ತಕ್ಕಂಥ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಈ ಒಂದು ದಿನದ ಒಂದು ಎಲ್ಲರಿಗೆ ನೆನಪಾಗುವಂಥದ್ದೇನು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ನಾವೆಲ್ಲರೂ ಒಂದೇ ಅನ್ನೋದೊಂದು ಒಂದು ದೇಶದ ತುಂಬ ಒಂದು ದೇಶದ ಎಲ್ಲ ಜನರಿಗೆ ಒಂದು ಕಾಮನ್ ಆಗಿ
ನಾವೆಲ್ಲರೂ ಒಂದಾಗಿರೋಣ ಅನ್ನೋ ಒಂದು ಸಂದೇಶವನ್ನು ಸಾರಿರ್ತಾರೆ. ಇದು ಮತ್ತೊಮ್ಮೆ ಈ ದಿನ ಒಂದು ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು RS ಬಿರಾದರ್, ಆಹಾರ ಸುರಕ್ಷತಾ ಅಧಿಕಾರಿ, ವಿಜಯಪುರ. ಹೇಳಿ ಸರ್. ಎಲ್ಲರಿಗೂ ನಮ್ಮ ಹಬ್ಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ, ಇಂದು ದಿನಾಂಕ 14/4/2025 ನಮ್ಮ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೆ ಇಲಾಖೆಯ ಎಲ್ಲ ವರ್ಗದವರ ಸಹಯೋಗದೊಂದಿಗೆ ಅತಿ ವಿಜೃಂಭಣೆಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾಶಾಸ್ತ್ರಜ್ಞ ಡಾಕ್ಟರ್ ಶಿವಾನಂದ ಮಾಸ್ತಿ ಸರ್ ಅವರು ವಹಿಸಿಕೊಂಡಿದ್ದರು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದದವರು, ವಿದ್ಯಾರ್ಥಿಗಳು, ಜೊತೆಗೆ ಸಾರ್ವಜನಿಕರು ಕೂಡ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವಿಶೇಷವಾಗಿ ಈ ನಾಡಿಗೆ, ಈ ಜಗತ್ತಿಗೆ, ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಮಹಾತ್ಮ ಎಲ್ಲರನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬಲವರ್ಧನೆಗಾಗಿ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾತ್ಮರ ಸ್ಮರಣೆಯನ್ನು ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಚರಣೆ ಮಾಡಲಾಯಿತು. ಹಾಗಾಗಿ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟಂಥ ಮಾರ್ಗವನ್ನು ಶಿಕ್ಷಣ, ಸಂಘಟನೆ, ಹೋರಾಟದೊಂದಿಗೆ ನಾವೆಲ್ಲರೂ ಕೂಡ ಇರಬೇಕಾಗತ್ತೆ. ನಮ್ಮನ್ನು ಈ ಒಂದು ನಾಡಿಗೆ ಎಲ್ಲ ರೀತಿಯ ಎಲ್ಲ ಜನಾಂಗದ ಸರ್ವ ಧರ್ಮ ಒಂದು ಏಳಿಗೆಗಾಗಿ ದುಡಿದು ಅವರು ಒಂದು ಈ ಭಾರತ ದೇಶಕ್ಕೆ ಭಾರತ ರತ್ನ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಸಾರಬೇಕಾಗಿತ್ತೆ. ಹಾಗಾಗಿ ನಮ್ಮ ಎಷ್ಟೇ ವಿಷಯಗಳನ್ನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಈ ದೇಶ ಹೆಮ್ಮೆಯ ಪುತ್ರರು ಅಂತಕ್ಕಂಥ ಸಂದೇಶವನ್ನು ನಾವು ನೀಡಬೇಕಾಗೈತೆ. ಮತ್ತೊಮ್ಮೆ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 134ನೇ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಹೆಸರು ಸುರೇಶ್ ಹೊಸಮನಿ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಇವತ್ತು ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಜ್ಞಾನಿ, ಮಹಾನಾಯಕ, ಸಮಾಜ ಸುಧಾರಕ, ಹಲವಾರು ರೀತಿಯ ವಿಷಯದಲ್ಲಿ ಪಂಡಿತರಾಗಿರ್ತಕ್ಕಂಥ ಎಲ್ಲ ರಂಗದಲ್ಲಿ ಇವತ್ತು 134ನೇ ಜಯಂತಿ ಅಂಗವಾಗಿ ಇವತ್ತು ಭೀಮನಿಗೆ ವಂದನೆಗಳು ಸಲ್ಲಿಸುತ್ತಾ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ, ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ, ಈ ಒಂದು ಹಾದಿಯಲ್ಲಿ ಎಲ್ಲರೂ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಪ್ರತಿಯೊಬ್ಬ ರಂಗದಲ್ಲಿ ಕೂಡ ಎಲ್ಲರಿಗೂ ಸರ್ವ ಸಮಾನತೆ ಅಂತಕ್ಕಂಥ ಒಂದು ಸಾಧನೆಯ ಮುಖಾಂತರ ಸರ್ವರಿಗೂ ಸಮಪಾಲು ಅಂತಕ್ಕಂಥ ಏನೋ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ಇಡೀ ವಿಶ್ವವೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಸಂತೋಷ ಮತ್ತು ಸಂತೋಷವನ್ನು ಉಂಟು ಮಾಡುವಂಥ ದಿನವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಆಸ್ತಿಯ ಜೊತೆಗೆ ಎಲ್ಲ ಸಮಾನತೆಯನ್ನು ಕಟ್ಟಿರ್ತಕ್ಕಂಥ ಮಹಾಪುರುಷರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ಎಲ್ಲರಿಗೂ ಇವತ್ತು ಕಟ್ಟಕಲಿರ್ತಕ್ಕಂಥ ವ್ಯಕ್ತಿ ಕೂಡ ಸಮಬದ್ಧವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ಮಹಿಳೆಯರಿಗೂ ಆಮೇಲೆ ಎಲ್ಲ ವರ್ಗಕ್ಕೂ ಕೂಡ ಸಮಾನತೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಹಾಪುರುಷರು. ಅಂಥವು ಮಹಾಪುರುಷನ ಇವತ್ತು 134ನೇ ಜಯಂತಿ ಅಂಗವಾಗಿ ಇವತ್ತು ನಮ್ಮೆಲ್ಲರೂ ಪರವಾಗಿ ಇವತ್ತು ನಾವೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಆ ಆಶಯದಂತೆ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳು ಇರ್ಬೋದು, ದಲಿತ ಸೇನೆ ಮುಖಾಂತರ ಇವತ್ತು ನಾವೆಲ್ಲರೂ ಏನಪ್ಪ ಅಂದ್ರೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಇದಕ್ಕೆ ಬಂದಿವೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವುದೇ ಒಂದು ರಂಗದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಅಂಬೇಡ್ಕರ್ ಬಗ್ಗೆ ಇವತ್ತು ಒಟ್ಟುವಾಗಿ ಕೆಲವೊಂದೆರಡು ಮಾತುಗಳನ್ನು ಮಾತಲ್ಲಿ ಇಷ್ಟಪಡ್ತೇನೆ. ಮನುಷ್ಯನು ಸ್ವಾತಂತ್ರ್ಯ ಏನಪ್ಪ ಅಂದ್ರೆ ಸ್ವಾತಂತ್ರ್ಯವಾಗಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಸಮಾನತೆ ತಲಾದ ಮೇಲೆ ನಿಂತಿದೆ. ಎಲ್ಲಿ ತನಕ ನೀವು ಯಾರು ಸ್ವಾತಂತ್ರ್ಯವನ್ನ ಸಾಧಿಸಿದಲ್ವೋ ನೀವು ಯಾರು ಕೂಡ ಸಮಾನರಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬನು ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಎದೆಗಾರಿಕೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು
ಏನಪ್ಪಾ ನಾವು ಯಾರು ಹಾರಲ್ಲ ಅಂತಕ್ಕಂಥ ಮಾತು ಕೂಡ ಬಾಬಾ ಸಾಹೇಬ್ ಹೇಳಿದ್ದಾರೆ. ಹಲವಾರು ರೀತಿ ಇವತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಿಜಾಪುರದಲ್ಲಿ ಇವತ್ತು ಜಿಲ್ಲಾ ಆಡಳಿತ ಕೂಡ ಇವತ್ತು ಅಂಬೇಡ್ಕರ್ ಅವರ ಮೆರವಣಿಗೆ ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಒಂದು ಹಬ್ಬದ ತರ ಇವತ್ತು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ತಾವೆಲ್ಲ ಪೇಪರ್ದವ್ರಿಗೆ ನಿಮ್ಗೆ ಎಲ್ಲರೂ ತೋರಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಜೈ ಭೀಮ್, ನಮೋ ಬುದ್ಧಾಯ್. ಇವತ್ತು ತುಂಬಾ ವಿಶೇಷವಾದ ದಿನ. ಯಾಕಂದ್ರೆ ಇವತ್ತ ಡಾಕ್ಟರ್ ಸಂವಿಧಾನ ಶಿಲ್ಪಿ ಅವರು ಜನಿಸಿದ ದಿನ. 134ನೇ ಜನ್ಮದಿನ ನಡಿಲಿಕತ್ತದ. ಇಂಥ ಬೃಹತ್ ವಿಜಯಪುರ ಜಿಲ್ಲೆ ಒಳಗ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸ್ಲಾತಾರ. ಯಾಕಂದ್ರೆ ಅಂಬೇಡ್ಕರ್ ಅವರೊಂದು ದೊಡ್ಡ ವ್ಯಕ್ತಿ. ಅವರು ನಮ್ಗೆಲ್ಲರಿಗೂ ಸಂವಿಧಾನವನ್ನ ಒದಗಿಸ್ಯಾರ. ಅದ್ರ ಪ್ರಕಾರ ನಾವೆಲ್ಲರೂ ನಡೆಯುನು. ಸಂವಿಧಾನ ಅನ್ನೋದು ಒಂದು ದೇಶದ ಶಕ್ತಿ ಅಂತಾನೆ ಹೇಳ್ಬೋದು. ಅಂತ ಶಕ್ತಿಗೆ ಅವರೇ ಗಾಡ್ ಫಾದರ್ ಆಗ್ಯಾರ. ಇಷ್ಟ ಹೇಳಿ ನಾವೆಲ್ಲ ಭೀಮ ಬಂಧುಗಳು ಕೂಡಿ ಸಂವಿಧಾನದ ಪ್ರಕಾರ ನಡೆಯೋಣ. ಎಲ್ಲರೂ ಸಮಾನತೆಯಿಂದ ಇರೋಣ ಎಂದು 12 ಮಾತು ಮುಗಿಸುತ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ್. ನನ್ನ ಹೆಸರು ಸಪ್ನಾ ಪರಶುರಾಮ್ ಚೌಡೇಕರ್. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಈ ಬಿಜಾಪುರ ಐತಿಹಾಸಿಕ ನಗರದಲ್ಲಿ ಸಂವಿಧಾನ ರಚನೆಯಾಗಿ ಇನ್ನೇನು ತನಕ ನಮಗೆ ಎಲ್ಲರಿಗೂ ಸಂವಿಧಾನ ಸಿಕ್ಕಿದೆ ಎಂದು ಬಯಸುತ್ತಿದ್ದೇವೆ. ಆದ್ರೂ ಇನ್ನ ಸಿಕ್ಕಿಲ್ಲ. ನಮ್ಗ ಸಿಗ್ಬೇಕಾದ್ರೆ ನೀವು ಎಲ್ಲರೂ ಒಕ್ಕಟ್ಟಿನಿಂದ ಈ ಜಯಂತಿಯನ್ನು ಹಬ್ಬವನ್ನಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾದ್ರೆ ಎಲ್ಲರ ಮನದಲ್ಲಿ ಬರಬೇಕೆಂದು ಇಟ್ಟು ಹೇಳಿ ನಾನು 2 ಮಾತು ಮುಗಿಸುತ್ತೇನೆ. ಪರಶುರಾಮ್ ಚೌಡೇಕರ್, ಕತ್ನಾಳಿ, ಸೆಕೆಂಡ್ ಕತ್ನಾಳಿ. ಸುರೇಶ್, ಎಲ್ಲರಿಗೂ ಜೈ ಭೀಮ್ ಹೇಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಹಬ್ಬವನ್ನು ಅದ್ದೂರಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಆಚರಿಸ್ತಕ್ಕಂತ ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತೀನಿ. ಇದು ಮಹಿಳೆಯರಿಗೆ ಕೊಟ್ಟಂತ ಬಾಬಾ ಸಾಹೇಬ್ ಅವರ ಕೊಡುಗೆ ತುಂಬಾ ಅದ್ದೂರಿಯಾಗಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಮಹಿಳೆಯರನ್ನು ಮನೆಯಿಂದ ಹೊರಗೆ ಬಂದು ತಮ್ಮ ಸಾಧನೆಗಳನ್ನು ಹುರಿದುಂಬಿಸುವ ಕೆಲಸದಲ್ಲಿ ಈ ಒಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಮಹಿಳೆಯರು 4 ಕೋಣೆಯಲ್ಲಿ ಇದ್ದು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಅಷ್ಟೇ ಮುಗಿಸಿ ತಮ್ಮ ಕುಟುಂಬದ ಜೊತೆಗೆ ಇದನ್ನೂ ಒಂದು ಮಹಿಳೆಯರು ಸಾಮಾಜಿಕವಾಗಿ ಹೊರಗೆ ಬಂದು ಅವರ ಧೈರ್ಯದಿಂದ ಶಕ್ತಿಶಾಲಿಯಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ತಮ್ಮ ಧೈರ್ಯವನ್ನು ತುಂಬತಕ್ಕಂತ ಸಮಾಜದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇದು ಅಂಬೇಡ್ಕರ್ ಕೊಟ್ಟಂತ ಕೊಡುಗೆಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ನಾವು ಒಂದು ಶಿಕ್ಷಣದಲ್ಲಿ ಕುಂದುಕೊರತೆಗಳನ್ನು ಎದುರಿಸಿ ಮತ್ತು ಸಮಾಜದಲ್ಲಿ ಒಂದು ಶಿಕ್ಷಣವನ್ನು ಪಡೆದು ಒಂದು ಸ್ಥಾನವನ್ನು ಪಡೆದು ಹೊರಗೆ ಬಂದು ಧೈರ್ಯದಿಂದ ಮಾತನಾಡಲು ಒಂದು ಮಾರ್ಗವನ್ನು ದಾರಿದೀಪವಾಗಿದ್ದಾರಂತೆ ಹೇಳಕ್ಕೆ ಇಚ್ಛಪಡುತ್ತೇನೆ. ಹಾಗೆ ಮಹಿಳೆಯರಲ್ಲಿ ಇರ್ತಕ್ಕಂತ ದೌರ್ಜನ್ಯಗಳನ್ನು ಹೊರದುಂಬಿಸಿ ತಾವು ಮುಂದೆ ಬರ್ಲಿ, ಒಂದು ಹೆಜ್ಜೆ ಮುಂದೆ ಬಂದು ಶಿಕ್ಷಣದಲ್ಲಿ ಅನ್ಯಾಯವನ್ನು ಹೋಗಲಾಡಿಸಿ ನ್ಯಾಯವನ್ನು ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ಹೇಳಿ ಹೇಳಿರ್ತಾರೆ. ಹಾಗೆ ಸಮಾಜದಲ್ಲಿ ಯಾವುದೇ ಒಂದು ಮಹಿಳೆಯರಿಗೆ ಈಗಿನ ದಿನಮಾನಗಳಲ್ಲಿ ಆಗ್ತಕ್ಕಂತ ದೌರ್ಜನ್ಯಗಳನ್ನು ಮೊದಲಿನಕ್ಕಿಂತ ಈಗ ಹೆಚ್ಚಿಗೆ ಇರ್ತಕ್ಕಂತ ದೌರ್ಜನ್ಯಗಳನ್ನು ಕಡಿಮೆ ಆಗ್ತಾ ಇದ್ದಾವೆ. ಈಗ ಮಹಿಳೆಯರು ತಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಂಡು ಹೊರಗೆ ಬಂದು ತನ್ನ ಶಕ್ತಿಯಿಂದ ಮತ್ತಷ್ಟು ಉರಿದುಂಬಿಸುವ ಕೆಲಸ ಮಾಡಿದಾರಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸೌಲಭ್ಯಗಳನ್ನು ಕೂಡ ಅವರು ಕೊಟ್ಟಿದಾರಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಶಿಕ್ಷಣದಲ್ಲಿ ಮುಂದೆ ಬಂದಾಗೆ ಸಂಘಟನೆ ಮತ್ತು ಹೋರಾಟ ಮಾಡ್ತಕ್ಕಂತ ಮುಂಚೆ ಶಿಕ್ಷಣ ಕಲ್ತರೆ ಸಂಘಟನೆ ಮಾಡ್ಬೇಕು, ಸಂಘಟನೆಯಿಂದ ಹೋರಾಟವನ್ನು ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದೊಂದು ಮಾತನ್ನು ಹೇಳ್ತಾರೆ. ನನ್ನ ಹೆಸರು ಜಯಮ್ಮ. ಇವತ್ತು ಸಂವಿಧಾನ ಶಿಲ್ಪಿ, ಭಾರತ ರತ್ನ, ವಿಶ್ವಜ್ಞಾನಿ, ಮಹಾನಾಯಕ, ಸಮಾಜ ಸುಧಾರಕ, ಹಲವಾರು ರೀತಿಯ ವಿಷಯದಲ್ಲಿ ಪಂಡಿತರಾಗಿರ್ತಕ್ಕಂಥ ಎಲ್ಲಾ ರಂಗದಲ್ಲಿ ಇವತ್ತು 134ನೇ ಜಯಂತಿ ಅಂಗವಾಗಿ ಇವತ್ತು ಭೀಮಗೆ ವಂದನೆಗಳು ಸಲ್ಲಿಸುತ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಈ ಒಂದು ಹಾದಿಯಲ್ಲಿ ಎಲ್ಲರೂ ಇವತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಪ್ರತಿಯೊಬ್ಬ ರಂಗದಲ್ಲಿ ಕೂಡ ಎಲ್ಲರಿಗೂ ಸರ್ವ ಸಮಾನತೆ ಅಂತಕ್ಕಂಥ ಒಂದು ಸಾಧನೆಯ ಮುಖಾಂತರ ಸರ್ವರಿಗೂ ಸಮಪಾಲು
ಸರ್ವ ಸಮಪಾಲು ಅಂತಕ್ಕಂಥ ಏನೋ ಒಂದು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ಇಡೀ ವಿಶ್ವವೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಸಂತೋಷ ಮತ್ತು ಸಂತೋಷವನ್ನು ಉಂಟು ಮಾಡುವಂಥ ದಿನವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಆಸ್ತಿಯ ಜೊತೆಗೆ ಎಲ್ಲ ಸಮಾನತೆಯನ್ನು ಕಂಡಿರ್ತಕ್ಕಂಥ ಮಹಾಪುರುಷರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಎಲ್ಲರಿಗೂ ಇವತ್ತು ಕಟ್ಟಕಲಿರ್ತಕ್ಕಂಥ ವ್ಯಕ್ತಿ ಕೂಡ ಸಮಬದ್ಧವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ಮಹಿಳೆಯರಿಗೂ ಆಮೇಲೆ ಎಲ್ಲ ವರ್ಗಕ್ಕೂ ಕೂಡ ಸಮಾನತೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಹಾಪುರುಷರು. ಅಂಥವು ಮಹಾಪುರುಷನ ಇವತ್ತು 134ನೇ ಜಯಂತಿ ಅಂಗವಾಗಿ ಇವತ್ತು ನಮ್ಮೆಲ್ಲರ ಪರವಾಗಿ ಇವತ್ತು ನಾವೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಆ ಆಶಯದಂತೆ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳು ಇರ್ಬೋದು, ದಲಿತ ಸೇನೆ ಮುಖಾಂತರ ಇವತ್ತು ನಾವೆಲ್ಲರೂ ಏನಪ್ಪ ಅಂದ್ರೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 134ನೇ ಇದಕ್ಕೆ ಬಂದಿವೆ. ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವುದೇ ಒಂದು ರಂಗದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಅಂಬೇಡ್ಕರ್ ಬಗ್ಗೆ ಇವತ್ತು ಒಟ್ಟು ಕೆಲವೊಂದೆರಡು ಮಾತುಗಳನ್ನು ಮಾತಲ್ಲಿ ಇಷ್ಟಪಡ್ತೇನೆ. ಮನುಷ್ಯನು ಸ್ವತಂತ್ರ ಅಂದ್ರೆ ಸ್ವತಂತ್ರವಾಗಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಸಮಾನತೆ ತಲಾದ ಮೇಲೆ ನಿಂತಿದೆ. ಎಲ್ಲಿ ತನಕ ನೀವು ಯಾರು ಸ್ವಾತಂತ್ರ್ಯವನ್ನ ಸಾಧಿಸಿದಲ್ವೋ ನೀವು ಯಾರು ಕೂಡ ಸಮಾನರಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬನು ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಎದೆಗಾರಿಕೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಏನಪ್ಪಾ ನಾವು ಯಾರು ಹಾರಲ್ಲ ಅಂತಕ್ಕಂಥ ಮಾತು ಕೂಡ ಬಹಳ ಬಾಬಾ ಸಾಹೇಬ್ ಹೇಳಿದ್ದಾರೆ. ಹಲವಾರು ರೀತಿ ಇವತ್ತು ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಿಜಾಪುರದಲ್ಲಿ ಇವತ್ತು ಜಿಲ್ಲಾ ಆಡಳಿತ ಕೂಡ ಇವತ್ತು ಅಂಬೇಡ್ಕರ್ ಅವರ ಮೆರವಣಿಗೆ ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಒಂದು ಹಬ್ಬದ ತರ ಇವತ್ತು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ತಾವೆಲ್ಲ ಪೇಪರ್ದವರು ನಿಮ್ಗೆ ಎಲ್ಲರೂ ತೋರಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ನಿಮಿತ್ತ ಇಡೀ ವಿಶ್ವದಾದ್ಯಂತ ವಿಶ್ವಜ್ಞಾನಿ ಬಗ್ಗೆ ಜ್ಞಾನವನ್ನು ಸಾರಿದಂತ ಭಾರತ ಸಂವಿಧಾನದ ಪಿತಾಮಹರಾಗಿ ಒಂದು ಒಳ್ಳೆಯ ಇಡೀ ಜಗತ್ತೇ ಮೆಚ್ಚಿಕೊಳ್ಳುವಂತ ಒಂದು ಸಂವಿಧಾನ ಕೊಟ್ಟಂತ ಮಹಾನ್ ಮಾನವತ್ವವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಈ ದೇಶದಲ್ಲಿ ಸಮಾನತೆಯನ್ನು ಸಾರಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿ ಮನೆಯಲ್ಲೂ ದೀಪ ಬೆಳಗಿಸಿದಂತ ಆ ಮಹಾನ್ ಮಾನವತ್ವವಾದಿಗೆ ನಮ್ಮೆಲ್ಲರ ಕಡೆಯಿಂದ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದಂತ ನರಸಂಗಿ ಅವರು ಇದ್ದಾರೆ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂತ ವೈಶಾಲಿ ಅವರು ಇದ್ದಾರೆ ಮತ್ತು ಇವರೆಲ್ಲರೂ ನಮ್ಮ ದಲಿತ ಸೇನೆ ವತಿಯಿಂದ ಮತ್ತೊಮ್ಮೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೊಡ್ತೇವೆ. ರಾಜಶೇಖರ್ ಕುದುರೆ, ಉತ್ತರ ಕರ್ನಾಟಕ ಅಧ್ಯಕ್ಷರು, ದಲಿತ ಸೇನೆ, ವಿಜಯಪುರ. ಭಾರತದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಇಡೀ ದೇಶದ ಜನರಿಗೆ, ನಾಡಿನ ಜನರಿಗೆ, ವಿಜಯಪುರದ ಜಿಲ್ಲೆಯ ಜನರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಸೂರ್ಯ ಚಂದ್ರರೊಳಗೆ ಈ ದೇಶದ ಸಂವಿಧಾನ ಆಗಿ ಉಳಿತದೆ. ಯಾವುದೇ ಕಾಲಕ್ಕೂ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ಇವತ್ತು ನರೇಂದ್ರ ಮೋದಿ ಅವರಾಗಲಿ ನಮ್ಮ ಯಾವುದೇ ನಾಯಕರು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ನೋಡ್ಕೊಂತ ಒಂದು ಅಚಲ ವಿಶ್ವಾಸ ನಮಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ನಮಗೆಲ್ಲ ಒಂದು ಹಬ್ಬ. ಯಾಕಂದ್ರೆ ಎಲ್ಲ ಜನಾಂಗಗಳಿಗೆ ನ್ಯಾಯ ಕೊಟ್ಟಂತ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾಂಗ್ರೆಸ್ ಅವರು ಕೇಂದ್ರದ ವಿರುದ್ಧ ಮಾಡಬೇಕು ವೀಕ್ಷಣೆ ಸರಿ ಇಲ್ಲ. ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಾಗಾದ್ರೆ ಅವ್ರು ಅಲ್ಪಸಂಖ್ಯಾತರಿಗೆ ಇದರಿಂದ ತೆಗೆದ್ಬಿಟ್ರಿ ಪಟ್ಟಿದಿಂದ ಅವ್ರು ಬಹುಸಂಖ್ಯಾತರಾಗಾರ. ಅಲ್ಪಸಂಖ್ಯಾತರು ಯಾರು? ದಲಿತರ ಈ ರಾಜ್ಯದಲ್ಲಿ ನಂಬರ್ 1 ಅದಾರ. ಹೈಯೆಸ್ಟ್ ದಲಿತರನ್ನ ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ. ಕುರುಬ ಜನಾಂಗ ಹಾಲ ಮತ ಅವ್ರ ದೊಡ್ಡ ಸಮಾಜ ಇದೆ. ಅಲ್ಲಿದಿಂದ ಲಿಂಗಾಯತರು ಬರ್ತಾರೆ, ಅಲ್ಲಿದಿಂದ ಒಕ್ಕಲಿಗರು,
ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ, ಕ್ಷತ್ರಿಯ ಸಮಾಜಗಳು, ಹಿಂಗೆಲ್ಲ ಬ್ರಾಹ್ಮಣ ಸಮಾಜ. ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗ್ಬೇಕು? ಬ್ರಾಹ್ಮಣರಿಗೆ ಸಿಗ್ಬೇಕು, 2% ಅದಾರ. ಮರಾಠರಿಗೆ ಸಿಗ್ಬೇಕು, ಈ ಬೌದ್ಧರಿಗೆ ಸಿಗ್ಬೇಕು, ಕ್ರಿಶ್ಚಿಯನ್ರಿಗೆ ಸಿಗ್ಬೇಕು. ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿದ್ದು ಎಲ್ಲ ಜಾತಿ ಇರ್ತದೆ. ಮುಸ್ಲಿಮ್ರೊಳಗೂ ಹೊಡೆದಿಲ್ಲ. ಅಲ್ಲಿ ಪಿಂಜಾರ್ ಹತ್ತದಾರ, ಸಿಯಾ ಹತ್ತದಾರ, ಸುನ್ನಿ ಹತ್ತದಾರ, ಮೊಹಮ್ಮದಿ ಹತ್ತದಾರ. ಹಂಗೆ ಹೊಡೆದ್ರೆ ಅವರು ಕಡಿಮೆ ಆಗ್ತದೆ. ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ್ ಅಂತ ತೋರಿಸಿದ್ರಿ, ನಮ್ಮನ್ನೆಲ್ಲ ಹೊಡೆದಿರಿ. ಅದಕ್ಕೆ ನಮ್ಮ ವಿರೋಧ ಇನ್ನೊಂದು ಸರ್ವೆ ಮಾಡಿ, ಜಾತಿ ಮ್ಯಾಗ ಹೊಡೆದಿರ ಅಂದ್ರೆ ಮುಸ್ಲಿಮ್ರೊಳಗೂ ಜಾತಿ ಮ್ಯಾಗ ಹೊಡಿಲಿಲ್ಲ. ನೀವು ಇದನ್ನೇ ಪ್ರಸ್ತುತ ಮಾಡ್ತೀನಂದ್ರೆ ಅವ್ರ ಅಲ್ಪಸಂಖ್ಯಾತ ಕೆಟಗರಿ ತೆಗೆದು ಯಾರು 5% ಒಳಗೆ ಸಮುದಾಯ ಅದೋ ಅವ್ರಿಗೆಲ್ಲ ಅಲ್ಪಸಂಖ್ಯಾತ ಸೌಲಭ್ಯ ಕೊಟ್ಟು. ಇವತ್ತು ನೋಡ್ರಿ, ಜೈನರು, ಬ್ರಾಹ್ಮಣರು ಇವೆಲ್ಲ ಸಣ್ಣ ಸಣ್ಣ ಕಮ್ಯುನಿಟಿ ಅದ. ಈಗ ಅಲ್ಪಸಂಖ್ಯಾತ ಅಂದ್ರೆ ಯಾರು 18% ಇದ್ದವ್ರು ಅಲ್ಪಸಂಖ್ಯಾತರು ಆಗ್ತಾರ. ಕನಿಷ್ಠ 5% ಒಳಗೆ ಯಾರು ಅವ್ರ ಅಲ್ಪಸಂಖ್ಯಾತ ಡಿಕ್ಲೇರ್ ಮಾಡಿರಿ ಅಂದ್ರೆ ನ್ಯಾಯ ಕೊಟ್ಟಾಗ ಆಗ್ತದೆ. ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡೋದು ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ? ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದು ನಾನು ಅಂತ ಚಲೋ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಾವು ರಾಷ್ಟ್ರೀಯ ಅಧ್ಯಕ್ಷರಿಗೆ. ಇಲ್ಲ, ಕಾಂಗ್ರೆಸ್ ಎತ್ತಾಳ ಇರುತ್ತ ನಾವು ಹೊರಗೆ ಬರ್ಲಕ್ಕೆ ಆಗುದಿಲ್ಲ ಅಂತ ಹೇಳಿದಾರೆ. ಅವಾಗ ಕಟ್ಟಾರ ಹಿಂದೂ ಅದವನೇ, ಅವ್ನು ಹೊರಗೆ ಹಾಕ್ರಿ ಅಂತಾರೆ, ಅವ್ನು ಹೊರಗೆ ಹಾಕ್ಯಾರ. ಡಿಸ್ಕಷನ್ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಷನ್ ಏನೇನು ಒಟ್ಟು ಒಂದು ನಾ ಏನ್ ದಿಲ್ಲಿ ಆಗಿದ್ದಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಕೂಡ ಆದ್ರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಅದು ಏನು ಗೊತ್ತಿಲ್ಲ ನನಗ. ಆದ್ರೆ ಒಟ್ಟೆ ಚರ್ಚೆ ದಿಲ್ಲಿ ಒಳಗಿದೆ. ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರ ಕೈ. ಪಾಪ ಆ ಮಹಾನಾಯಕನಿಂದ 10 MLA ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಈಜಿ ಇಲ್ಲ. ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದ. ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ. ಯತ್ನಾಳ್ ಮರಳಿ ಬಿಜೆಪಿ ತಗೋಬೇಕು ಅಂತ ಚರ್ಚೆ ನಡೆದಿದೆ. ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಂತ. ಏನು ನಾ ಕೇಳಿಲ್ಲ. ಯಾರ ಸಂಪರ್ಕ ಮಾಡಿಲ್ಲ? ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ನಾ ಎಲ್ಲೂ ದೈನ ಕೈ ಮುಗಿದು ನಾನು ತಗೋರತ್ ಹೇಳಿಲ್ಲ. ಕಾಲ ಬರಲಿ, ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ. ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ, ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ. ಸುಮಾರು 7-8 ಸಾವಿರ ಜನ ಸೇರಿದ್ರು. ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು, ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ MLA ಓಟ್ ಹಾಕ್ತೀವಿ. ಈ ರೀತಿ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥ್ರು ಆಸಾಮನ ಏನು ವಿಶ್ವಾಸ ಅದಾರ ಅವ್ರ ಮಾದರಿಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವ್ರು ಎಲ್ಲರೂ ಅದು ಹಿಂದದ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡ್ಲಕ್ಕೆ ಪ್ರಯತ್ನ ಮಾಡ್ಯಾರಲ್ಲ. ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ. ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮರ ರಕ್ತ ನಮ್ಮಲ್ಲಿ ಇದೆ. ನೀವೇನಾರ ಅದನ್ನ ಉಚ್ಚ ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ. ಅದಕ್ಕೆ ನೀವೇನಾದ್ರು ಧಮಕಿ ಕೊಡ್ತಿರಲ್ಲ, ಯಾರಿಗಾರು ಕೊಡ್ರಿ, ಆದರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು. ನೀವೇನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ. ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ವರದಿ ಮತ್ತು ಸಾಕಷ್ಟು ಅನುಭವಿ ಅದಾರ. ಅವ್ರಿಗೂ ಅವತ್ತ ನೀವೇ ರಾಜ್ಯಾಧ್ಯಕ್ಷರಾಗಿರೋದು ಅವ್ರಿಗೂ ಕೇಳ್ಯಾರ. ಅವ್ರು ಹೇಳ್ಯಾರ ನನಗೆ 84 ವರ್ಷ ನಾವು ಒಳ್ಳೆ ಹೇಳ್ಯಾರ. ಹಿಂಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಮಾತಾಡ್ಯಾರ. ಸೋಮಣ್ಣವ್ರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ. ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಫೋನ್ ಮಾಡಿದ್ದೆ, ಬಿಜಾಪುರಕ್ಕೊಂದು ವಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ, ಸ್ಲೀಪಿಂಗ್ ಕೋಚು. ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್, ಇವು ಎರಡನ್ನ ಮನೆಗೆ ಮಾಡಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವೆ. ಒಂದು ವಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಹಾಕ್ಬೇಕಾಗಿದೆ. ಅದನ್ನ ಎರಡೂ ಕೂಡಿ ಬಿಜಾಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತೇನೆ ಅಂತ ಹೇಳ್ಯಾರ. ಅವರಿಗೆ ನಮ್ಮ ಪರವಾಗಿ ಅಂತ ಹೇಳುವುದಲ್ಲ, ಪಕ್ಷದ ಪರವಾಗಿ ಮಾತಾಡಿದ್ರೆ ಅವರಿಗೆ ನಾನು ಧನ್ಯವಾದ.
ಕೊಟ್ರಿ ಏನಾಯ್ತು ಅದ್ರಲ್ಲಿ ಏನಿದೆ? ಬೊಮ್ಮಾಯಿ ಅವ್ರು ಮೊದ್ಲೇ ಹೇಳ್ಯಾರಲ್ರಿ, ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ನೀವು ಏನೇನ್ ತನಿಖೆ ಮಾಡ್ತೀರಿ ಮಾಡಿರ್ತಾರೆ, SIT ಕೊಡ್ರಿ, CBI ಕೊಡ್ರಿ, ಈ CBI ಮ್ಯಾಗ ಉಳಿಸಲ್ಲ ಅಂದ್ರೆ FBI ಕೊಡ್ರಿ, NIA ಕೊಡ್ರಿ, ಏನ್ ಸಾಕಷ್ಟು ಏನು ತನಿಖಾ ಸಂಸ್ಥೆ ಕೊಡ್ರಿ, ತನಿಖೆ ಆಗ್ಲಿ. ಯಾರು ಭ್ರಷ್ಟಾಚಾರ ಮಾಡ್ಯಾರ, ಕರೋನಾದಾಗ ಯಾರು ರೊಕ್ಕ